ಹಿಂದೂಗಳ ಮಧ್ಯೆನೆ ತಂದಾಕ್ತಾ ಇರುವಂತ ಈ ಒಬ್ಬ ಮುಸ್ಲಿಂ ಮೊಹಮ್ಮದ್ ಸಮೀರ್ ಅನ್ನುವಂತ ಹುಡುಗನ ಬೆಂಬಲಿಸಿ ನಿಂತ್ರಲ್ಲ ನೀವು, ನಿಮಗೆಲ್ರಿಗೂ ನಾಚಿಕೆ ಆಗ್ತದೆ. ಎಲ್ಲಿದ್ರಪ್ಪ ಈ ಸೋಕಾಲ್ಡ್ ವಿರಾಧಿವೀರ ಗಂಡಸರು ಅಂತ ಹೇಳಿದ್ರೆ, ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಫೀಲಿಂಗ್ ಸಾರಿ ಫಾರ್ ದೆಮ್. ಅವರವರ ಫಾಲೋವರ್ಸ್ ಇಟ್ಕೊಂಡು ಸಂಪಾದನೆ ಮಾಡ್ಕೊಳ್ತಾರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತು ಯೂಟ್ಯೂಬರ್ಸ್. ಏನೂ ಹಿಂದೂ ಮುಂದೆ ನೋಡಿದ, ಮತ್ತೆ ಅವ್ರು ಹಿಂದೂಗಳೇ, ಸೋಕಾಲ್ಡ್ ಹಿಂದೂಗಳೇ. ಇವನು ಯಾವನ ಒಬ್ಬ ವಿಡಿಯೋ ಮಾಡಿಬಿಡ್ತಾನೆ, ಅದನ್ನೇ ಪರಮ ಸತ್ಯ ಅಂತ ಅಂದ್ಕೊಂಡು, ಓಹೋ ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ನೀನು ಆ ಹುಡುಗಿಗೆ ನ್ಯಾಯ ಕೊಡಿಸಕ್ಕಾಗಿಲ್ಲ, ನನ್ನ ನ್ಯಾಯ ನಮಗೇನು ಕೊಡಿಸ್ತೀಯ ಅನ್ನುವಂಥ ರೀತಿಯಲ್ಲಿ ಕ್ಷೇತ್ರಕ್ಕೆ ಕಳಂಕ ತರುವಂತಹ ಕೆಲಸ. ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳು ನಮ್ಮ ನಂಬಿಕೆಗಳನ್ನ ಪ್ರಶ್ನೆ ಮಾಡುವಂತಹ, ಅದರ ಬಗ್ಗೆ ಅಪಪ್ರಚಾರ ಮಾಡುವಂತಹ ಯಾವ ಹಕ್ಕು ಯಾವನಿಗೂ, ಯಾವ ಧರ್ಮದವನಿಗೂ ಇಲ್ಲ. ದೊಡ್ಡ ಗೌಡ್ರು, ಚಿಕ್ಕ ಗೌಡ್ರು, ಗೌಡ್ರು ಮಗ ಅಂತೆಲ್ಲ ಇಲ್ಲಿ ಒಕ್ಕಲಿಗ ಗೌಡರಿಗೂ ಇವನಿಲ್ಲಿ ಕಳಂಕವನ್ನ ತರುವಂತಹ, ಅವರ ಜಾತಿಯನ್ನ ನಿಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಐ ರಿಕ್ವೆಸ್ಟ್, ಯಾರಾದ್ರೂ ಗೌಡ್ರಿದ್ರೆ ದಯವಿಟ್ಟು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಹಾಕಿ ಆ ಮೊಹಮ್ಮದ್ ಸಮೀರ್ ಮೇಲೆ. ನೆಪ ಅಷ್ಟೇ ಸೌಜನ್ಯ, ಅದನ್ನಿಟ್ಕೊಂಡು ಇವರುಗಳ ತೆವಲಿಗೆ ಇವರುಗಳ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಸೌಜನ್ಯವನ್ನ ಮುಂದಿಟ್ಕೊಂಡು ಧರ್ಮಸ್ಥಳಕ್ಕೆ ಕಳಂಕವನ್ನು ತರುವಂತಹ ಕೆಲಸವನ್ನ ಖಂಡಿತ ಮಾಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಹಿಂದೂ ಯುವತಿಯರು ಸತ್ತಿದಾರಲ್ಲ, ಅವ್ರಿಗೂ ಅನ್ಯಾಯ ಆಗಿದೆಯಲ್ಲ. ನಿಮ್ಮೆಲ್ಲರ ಗಂಡಸ್ತಾನ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಹೇಳ್ತೀನಿ, ನಿಮ್ಮೆಲ್ಲರ ಗಂಡಸ್ತಾನ ಈ ಒಂದು ವಿಚಾರದಲ್ಲೂ ನೀವೆಲ್ಲ ಧ್ವನಿ ಎತ್ತಿರಿಪ. ನೀವು ಪಾಪ ಅಷ್ಟೇ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳಿ, ಇದ್ರ ಬಗ್ಗೆ ಧ್ವನಿ ಎತ್ತಿ. ಈ ರೀತಿಯಾದಂತಹ ದರಿದ್ರ ಮನಸ್ಸನ್ನ ಇಟ್ಟುಕೊಂಡು ಹೀರೋ ಆಗುವಂಥದ್ದನ್ನ ಈ ಕೂಡಲೇ ನಿಲ್ಲಿಸಬೇಕು. ನಮಸ್ಕಾರ. ಮೊಹಮ್ಮದ್ ಸಮೀರ್ ಅನ್ನುವಂಥ ಒಬ್ಬ ಅಯೋಗ್ಯನ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಇವತ್ತು. ಮೊಹಮ್ಮದ್ ಸಮೀರ್ ಅನ್ನುವಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಜುಜುಬಿ ಯೂಟ್ಯೂಬರ್ ಈಗಾಗಲೇ ಪಬ್ಲಿಕ್ ಡೊಮೈನ್ನಲ್ಲಿ ಇರುವಂತಹ ಸೌಜನ್ಯ ಪ್ರಕರಣದ ಒಂದಷ್ಟು ಮಾಹಿತಿಗಳನ್ನ AI ಟೂಲ್ಸ್ ಅನ್ನು ಬಳಸಿ ಕಣ್ಣಿಗೆ ಕಟ್ಟುವಂತೆ ಬಹಳ ಎಮೋಷನಲ್ ಆಗಿ ಜನಗಳ ಮುಂದೆ ಇಟ್ಟು ನಮ್ಮ ಹಿಂದೂಗಳ ಮಧ್ಯದಲ್ಲೇ ತಂದಿಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದನ್ನೆಲ್ಲವನ್ನ ಬ್ರೋ ಹ್ಯಾಸ್ ಗಾಟ್ ಸ್ಟೀಲ್ ಬಾಲ್ಸ್, ಇವನಿಗಿರುವಂತಹ ಗುಂಡಿಗೆ ಬಗ್ಗೆ ಹಾಡಿ ಹೊಗಳ್ತಾ ಇರುವಂತಹ ನಮ್ಮ ಒಂದಷ್ಟು ಚೇಳ ಯೂಟ್ಯೂಬರ್ಸ್, ಇನ್ಫ್ಲೂಯೆನ್ಸರ್ಸ್ ಮತ್ತು ಒಂದಷ್ಟು ಹಿಂದೂಗಳಿಗೆ ಖಂಡಿತವಾಗ್ಲೂ ನಾನು ಬೇಸರವನ್ನು ವ್ಯಕ್ತಪಡಿಸ್ತೀನಿ. ಈ ಹುಡುಗನಿಗೆ ಹಿಂದೂ ಟೆಂಪಲ್ ಎಂಡೋಮೆಂಟ್ ಆಕ್ಟ್ ಬಗ್ಗೆ ಎಲ್ಲ ಗೊತ್ತು, ಮತ್ತು ನಮ್ಮ ಹಿಂದೂ ಯುವತಿಯರ ಬಗ್ಗೆ ಇರುವಂತಹ ಕಾಳಜಿ ಈ ಒಂದು ಮುಸ್ಲಿಂ ಹುಡುಗನಿಗೆ ಅವರದೇ ಧರ್ಮದಲ್ಲಿ ಆಗುವಂತಹ ಒಂದಷ್ಟು ಹುಡುಗಿಯರ ಮೇಲಿನ ಅತ್ಯಾಚಾರಗಳು ಮತ್ತು ಒಂದಷ್ಟು ಲವ್ ಜಿಹಾದ್ ಪ್ರಕರಣಗಳ ಬಗ್ಗೆ ಆ ಧರ್ಮದ ಹುಡುಗಿಯರ ಬಗ್ಗೆ ಇಲ್ವಾ? ಈ ಹುಡುಗ ಎಲ್ಲೂ ಕೂಡ ಧರ್ಮಸ್ಥಳದ ದೇವಸ್ಥಾನದ ವಿಚಾರವನ್ನ ಹೇಳಿಲ್ಲ ಅನ್ನುವಂಥ ರೀತಿ ತುಂಬಾ ಜನ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಆದ್ರೆ ನಿಮ್ ಬುದ್ಧಿವಂತಿಕೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಅಲ್ಲೇ ತೋರಿಸ್ತಾ ಇದೆ. ತಾವೆಲ್ಲರೂ ಗಮನಿಸಿ, ಆ ಹುಡುಗ ವಿಡಿಯೋ ಮಾಡ್ತಾ, ಅವ್ನು ನೋಡಿದಿರಲ್ಲ ಆಕ್ಷನ್, ಮೇ ಬಿ ಗೊತ್ತಿಲ್ಲ ನನಗೆ, ಇಲ್ಲಿ ಸಂತೋಷ್ ರಾವ್ ಅವರು ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡು ಆ ಹುಡುಗ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಒಂದು ಕಡೆ ಹೇಳ್ತಾನೆ, ಹಿಂದೂ ಟೆಂಪಲ್ ಎಂಡೋಮೆಂಟ್ ಆಕ್ಟ್ ಪ್ರಕಾರ ಸರ್ಕಾರ ತನ್ನ ಸುಪರ್ದಿಗೆ ಕೇಳುವಂತಹ, ಸಹಜವಾಗಿ ಆ ದೇವಸ್ಥಾನದ ಕಲೆಕ್ಷನ್ಸ್ ಮೇಲೆ ಸರ್ಕಾರ ಇದೇ ಮುಜರಾಯಿ ಇಲಾಖೆಗೆ ಆ ದೇವಸ್ಥಾನಗಳನ್ನ ಕೇಳುವಂತಹದ್ದು ಸಹಜ. ಆದರೆ ಇಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮನೆತನದವರು ಒಂದೇ ಮಾತು ಹೇಳಿದ್ದಾರೆ, ಇದು ನಾವು ಅಂದ್ರೆ ನಮ್ಮ ಮನೆತನದವರು ಜೈನ್ಸ್ ನಡೆಸ್ಕೊಂಡು ಬರ್ತಾ ಇರುವಂತಹ ಒಂದು ಟೆಂಪಲ್, ಇದನ್ನ ಖಂಡಿತ ನಾವು ಸರ್ಕಾರಕ್ಕೆ ಕೊಡಲ್ಲ ಅಂತ ಹೇಳಿದ್ದಾರೆ. ಅವರು ಎಲ್ಲೂ ಕೂಡ ಅದನ್ನ ಜೈನ ದೇವಾಲಯ ಅಂತ ಹೇಳಿಲ್ಲ. ಆದ್ರೆ ಈ ಹುಡುಗ ಮೊಹಮ್ಮದ್ ಸಮೀರ್ ಇದನ್ನ ಹಿಂದೂ ಟೆಂಪಲ್ ಅನ್ಕೊಂಡಿದ್ದೆ, ಆದ್ರೆ ಇದು ಹಿಂದೂ ಟೆಂಪಲ್ ಅಲ್ಲ ಅನ್ನುವಂಥ ರೀತಿ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಈ ಹುಡುಗನಿಗೆ ಧೈರ್ಯ ತಾಕತ್ತು ಅನ್ನುವಂಥದ್ದು ಇದ್ದಿದ್ದರೆ ಯಾಕೆ ನಿಮ್ಮದೇ ದೇಶಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಆಸ್ತಿ ಇಟ್ಕೊಂಡಿರುವಂತಹ ವಕ್ಫ್ ಬೋರ್ಡ್ ಇದೆ, ಕೋಟ್ಯಾಂತರ ರೂಪಾಯಿ ಆದಾಯ ಇಟ್ಕೊಂಡಿರುವಂತಹ ಮಸೀದಿ ಇದೆ, ಚರ್ಚ್ಗಳಿದೆ, ಅವನ್ನ ಯಾಕೆ ಸರ್ಕಾರದ ಸುಪರ್ದಿಗೆ ಕೊಟ್ಟಿಲ್ಲ ಅನ್ನುವಂಥ ಕೇಳುವಂಥ ಧೈರ್ಯ ನಿನಗಿಲ್ವೇನಪ್ಪ?
ಮತ್ತು ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತೀನಿ, ಜೈನ ಆಡಳಿತ ಇರುವಂತಹ ದೇವಸ್ಥಾನ ಹೌದು, ಆದರೆ ಶೈವಾಗಮನದ ಪ್ರಕಾರದಂತೆ ಶೈವಾರಾಧನೆ ಇರುವಂತಹ ಈಶ್ವರ ಅಲ್ಲಿನ ಪ್ರಧಾನ ದೇವತೆ ಮತ್ತು ವೈಷ್ಣವ ಸಂಪ್ರದಾಯದ ಮಾಧ್ವರು ಪೂಜೆ ಮಾಡುವಂತಹ ದೇವರು ಅಲ್ಲಿ ಈಶ್ವರ. ಶೈವ, ಮಾಧ್ವ, ವೈಷ್ಣವ ಮತ್ತು ಜೈನ ಸಂಪ್ರದಾಯ ಅಷ್ಟೂ ಸಮಾಗಮ ಇರುವಂತಹ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ. ಇಂಥ ಒಂದು ದೇವಸ್ಥಾನದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಿರಲ್ಲ. ನಾವು ಖಂಡಿತವಾಗಿಲೂ ಇಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಆ ಹೆಣ್ಣಿಗೆ ಆಗಿರುವಂತಹ ಅನ್ಯಾಯಕ್ಕೆ ಖಂಡಿತ ನ್ಯಾಯ ಸಿಗಬೇಕು. ಯಾರು ಕಲ್ಪ್ರಿಟ್ಟಿದಾರೆಗೆ ಅವರಿಗೆ ಕಾನೂನಾತ್ಮಕವಾಗಿ ಖಂಡಿತವಾಗಿಯೂ ಅವರಿಗೆ ಶಿಕ್ಷೆ ಆಗಲಿ ಒಪ್ಕೊಳ್ಳೋಣ. ಆದರೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳು ನಮ್ಮ ನಂಬಿಕೆಗಳನ್ನು ಪ್ರಶ್ನೆ ಮಾಡುವಂತಹ, ಅದರ ಬಗ್ಗೆ ಅಪಪ್ರಚಾರ ಮಾಡುವಂತಹ ಯಾವ ಹಕ್ಕು ಯಾವನಿಗೂ ಯಾವ ಧರ್ಮದವನಿಗೂ ಇಲ್ಲ ಅಂತ ಈ ಮೂಲಕ ಹೇಳ್ತೀನಿ. ಮತ್ತು ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತೀನಿ, ಈಗಾಗಲೇ ಈ ಒಂದು ಸೌಜನ್ಯ ಪ್ರಕರಣ 2012-13 ನಡೆದಂತಹ ಪ್ರಕರಣ, 12-13 ವರ್ಷದ ಹಿಂದಿನ ಪ್ರಕರಣ ಮುಗಿದು ಈ ಹಿಂದೆ ನಮ್ಮ ಗಮನಕ್ಕೆ ಎಲ್ರಿಗೂ ಗೊತ್ತಿದೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಮಿಕ್ಕಂಥವ್ರು ಎಲ್ಲರೂ ಸೇರಿ ಕೇಸನ್ನು ರಿಓಪನ್ ಮಾಡಿಸಿದ್ರು. ಆದರೆ ಯಾರ ಕೈಯಲ್ಲೂ ಸರಿಯಾದಂತಹ ಪ್ರೂಫನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕಾಗಲಿಲ್ಲ. ಕೋರ್ಟಿಂದ ಕ್ಲೀನ್ ಚಿಟ್ ಸಿಕ್ಕಿರುವಂತಹ ಈಗಾಗಲೇ ಮುಗಿದಿರುವಂತಹ ಒಂದು ಪ್ರಕರಣ ಇದು ಮುಗಿದು ಕ್ಲೀನ್ ಚಿಟ್ ಸಿಕ್ಕಿ ದೇವಸ್ಥಾನದ ಎದುರುಗಡನೆ ಒಂದು ಧರ್ಮಸಭೆ ಅಂತ ಮಾಡಿ ದೋಷ ಮುಕ್ತರಾಗಿ ವೀರೇಂದ್ರ ಹೆಗಡೆ ಅವರು ಹೊರಗಡೆ ಬಂದಿದ್ದಾರೆ. ಮತ್ತು ಯಾರ್ಯಾರು ಆರೋಪಿಗಳಿದೆ ಅವರೆಲ್ಲರೂ ನಿರಪರಾಧಿಗಳು ಅನ್ನುವಂಥದ್ದು ಪ್ರೂವ್ ಆಗಿದೆ. ಈಗಾಗಲೇ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತಹ ವಿಚಾರವನ್ನು ಇಟ್ಕೊಂಡು ಕೆದಕಿ ಮಾಡಿ ಈ ಹುಡುಗ ಸೌಜನ್ಯ ಅನ್ನುವಂಥ ಸುಮ್ಮನೆ ಮುಂದೆ ನೆಪ ಅಷ್ಟೇ ಸೌಜನ್ಯ, ಅದನ್ನಿಟ್ಕೊಂಡು ಇವರುಗಳ ತೆವಲಿಗೆ ಇವರುಗಳ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಸೌಜನ್ಯವನ್ನ ಮುಂದಿಟ್ಕೊಂಡು ಧರ್ಮಸ್ಥಳಕ್ಕೆ ಕಳಂಕವನ್ನು ತರುವಂತಹ ಕೆಲಸವನ್ನ ಖಂಡಿತ ಮಾಡ್ತಾ ಇದ್ದಾರೆ. ಮತ್ತು ಮುಂದುವರಿತಾ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಗೃಹ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಇದು ಈಗಾಗಲೇ ಮುಗಿದೋಗಿರುವಂತಹ ಪ್ರಕರಣ, ಇದರಲ್ಲಿ ಗವರ್ನಮೆಂಟ್ನ ಇನ್ವಾಲ್ವ್ಮೆಂಟ್ ಖಂಡಿತವಾಗಲೂ ಏನೂ ಇಲ್ಲ, ಆದರೂ ಕೇಸ್ ರೀಓಪನ್ ಬಗ್ಗೆ ಹೇಳಿದ್ದಾರೆ, ಆದ ಕಾರಣ ನಾವು ಈ ಕೇಸನ್ನು ಮುಂದುವರಿಸಬಹುದೇನೋ. ಆದರೆ ಯಾವ ಲಾಯರಿಗೂ ಯಾವ ಇನ್ವೆಸ್ಟಿಗೇಷನ್ ಆಫೀಸರ್ಗೂ ಇರದಿರುವಂತಹ ಮಾಹಿತಿ ಮತ್ತು ಸೌಜನ್ಯ ಪ್ರಕರಣದಲ್ಲಿ ಇರುವಂತಹ ಆಸಕ್ತಿ ಈ ಮೊಹಮ್ಮದ್ ಸಮೀರ್ಗೆ, ಅದೇ ಅವರ ಧರ್ಮದವರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಸಾಧ್ಯ ಇದೆಯಾ? ಉಳಿಸ್ತಾರ ಆ ಹುಡುಗನ್ನ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಆದರೂ ಇದೆಯಾ? ಮತ್ತು ಪದೇ ಪದೇ ಆ ವಿಡಿಯೋದಲ್ಲಿ ಯಾರ ಹೆಸರನ್ನು ಹೇಳಕ್ಕೆ ಧೈರ್ಯ ಇಲ್ಲದೆ ದೊಡ್ಡ ಗೌಡ್ರು, ಚಿಕ್ಕ ಗೌಡ್ರು, ಗೌಡ್ರು ಮಗ ಅಂತೆಲ್ಲ ಇಲ್ಲಿ ಒಕ್ಕಲಿಗ ಗೌಡರಿಗೂ ಇವನಿಲ್ಲಿ ಕಳಂಕವನ್ನ ತರುವಂತಹ, ಅವರ ಜಾತಿಯನ್ನ ನಿಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಐ ರಿಕ್ವೆಸ್ಟ್, ಯಾರಾದರೂ ಗೌಡ್ರಿದ್ರೆ ದಯವಿಟ್ಟು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಹಾಕಿ ಆ ಮೊಹಮ್ಮದ್ ಸಮೀರ್ ಮೇಲೆ. ಮತ್ತು 2013 ಪ್ರಕರಣದ ಬಗ್ಗೆ ಈ ಹುಡುಗನಿಗಿರುವಂತಹ ಆಸಕ್ತಿ 2013 ನಂತರದಲ್ಲಿ ಇಲ್ಲಿಯ ತನಕದಲ್ಲಿ ಎಷ್ಟು ಪ್ರಕರಣಗಳಾಗಿದೆ ನಮ್ಮ ಹಿಂದೂ ಯುವತಿಯರ ಮೇಲೆ ಅನ್ನುವಂಥದ್ದನ್ನು ಸುಮ್ಮನೆ ಹೇಳ್ತೀನಿ. ಮತ್ತು ಇವನಿಗೆ ತಾಳ ಹೊಡ್ಕೊಂಡು, ಅಂದ್ರೆ ಈ ಒಂದು ವಿಡಿಯೋ ಏನು ರಿಲೀಸ್ ಆಗುತ್ತೆ ಅಲ್ಲಿಂದ ತದನಂತರದ ನಾಳೆಯ ದಿನಗಳಲ್ಲಿ ಎಲ್ಲಿದ್ರಪ್ಪ ಈ ಸೋಕಾಳ್ ವಿರಾಧಿವೀರ ಗಂಡಸರು ಅಂತ ಹೇಳಿದ್ರೆ, ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಫೀಲಿಂಗ್ ಸಾರಿ ಫಾರ್ ದೆಮ್. ಅವರವರ ಫಾಲೋವರ್ಸ್ ಇಟ್ಕೊಂಡು ಸಂಪಾದನೆ ಮಾಡ್ಕೊಳ್ತಾರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತು ಯೂಟ್ಯೂಬರ್ಸ್. ಏನೂ ಹಿಂದೂ ಮುಂದೆ ನೋಡಿದ, ಮತ್ತು ಅವ್ರು ಹಿಂದೂಗಳೇ, ಸೋಕಾಲ್ಡ್ ಹಿಂದೂಗಳೇ. ಇವನು ಯಾವನೋ ಒಬ್ಬ ವಿಡಿಯೋ ಮಾಡಿಬಿಡ್ತಾನೆ, ಅದನ್ನೇ ಪರಮ ಸತ್ಯ ಅಂತ ಅಂದುಕೊಂಡು, ಓಹೋ ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ನೀನು ಆ ಹುಡುಗಿಗೆ ನ್ಯಾಯ ಕೊಡಿಸೋಕ್ಕಾಗಿಲ್ಲ, ನನ್ನ ನ್ಯಾಯ ನಮಗೇನು ಕೊಡಿಸ್ತೀಯ ಅನ್ನುವಂಥ ರೀತಿಯಲ್ಲಿ ಕ್ಷೇತ್ರಕ್ಕೆ ಕಳಂಕ ತರುವಂಥ ಕೆಲಸ ಮತ್ತು ಹಿಂದೂಗಳಲ್ಲೇ ಒಡೆದು ಆಳುವಂಥ ನೀತಿಯನ್ನು ಎಲ್ಲರ ಮುಂದೆ ತಂದಿಟ್ಬಿಟ್ರಲ್ಲ ಅನ್ನುವಂಥದ್ದೇ ಬೇಸರ ಆಯಿತು. ಮತ್ತು ಹುಟ್ಟುತ್ತಾ ಸಣ್ಣ ವಯಸ್ಸಿಂದ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಆ ದೇವಸ್ಥಾನಗಳು ಒಂದಷ್ಟು ಸಂಘಗಳಿರಬಹುದು, ಸಾಲ ಕೊಡುವಂಥದ್ದಿರಬಹುದು, ಎಷ್ಟೋ ಹಿಂದೂ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿರುವಂತಹ ಪುಣ್ಯ ಕ್ಷೇತ್ರದ ಬಗ್ಗೆ ಚಕಾರವನ್ನು ಎತ್ತಿ ಎಲ್ಲ ಕಡೆ ಅಪಪ್ರಚಾರವನ್ನು ಮಾಡಿದಂಥ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ನಾವು ಕಂಡೆಮ್ ಮಾಡ್ತೀವಿ. ಇದೇ 2013 ನಂತರ ಪ್ರಕರಣಗಳನ್ನ ನೋಡ್ತೀನಿ. ಶ್ರದ್ಧಾ ಅನ್ನುವಂತಹ ಒಂದು ಹುಡುಗಿನ ತುಂಡು ತುಂಡಾಗಿ ಕತ್ತರಿಸಿದಂತಹ ಅಫ್ತಾಬ್ ಅಮೀನ್ ಅನ್ನುವಂಥವನು, ಜಮ್ಮುವಿನ ಡೆಂಟಲ್ ಡಾಕ್ಟರ್ ಸುಮೇಧಾ ಶರ್ಮಾಳನ್ನ ಜೋಹಾರ ಮೊಹಮ್ಮದ್ ಅನ್ನುವಂಥವನೊಬ್ಬ ಸಾಯಿಸ್ತಾನೆ. ಊಟಿಯಲ್ಲಿ ಆಶಿಕಾ ಅನ್ನುವಂಥವಳನ್ನು ಕಾಫಿಯಲ್ಲಿ ವಿಷ ಹಾಕಿ ಇಮ್ರಾನ್ ಅನ್ನುವಂಥವ್ನು ಸಾಯಿಸ್ತಾನೆ. ಮುಂಬೈನಲ್ಲಿ ಯಶಸ್ವಿ ಅನ್ನುವಂಥ ಒಂದು ಹುಡುಗಿಯನ್ನು ದಾವೂದ್ ಶೇಖ್ ಕೊಚ್ಚಿ ಸಾಯಿಸ್ತಾನೆ. ಕರ್ನಾಟಕದ ನೇಹಾಳನ್ನ ಫಯಾಜ್ ಅನ್ನುವಂತಹ ಒಬ್ಬ ಹುಡುಗ ಕತ್ತಿಯಿಂದ ಚಾಕುವಿಂದ ಇರಿದು ಸಾಯಿಸ್ತಾನೆ. ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಮಹಾಲಕ್ಷ್ಮಿ ಅನ್ನುವಂಥ ಒಂದು ಹುಡುಗಿಯನ್ನ ಕೊಂದು ಪೀಸ್ ಮಾಡಿ ಅಶ್ರಫ್ ಅನ್ನುವಂಥವನು ಫ್ರಿಡ್ಜ್ನಲ್ಲಿ ಇಟ್ಟಿರ್ತಾನೆ. UPಯ ಬರೇಲಿಯಲ್ಲಿ ಆನಂದ್ ಎಂದು ಹೆಸರು ಬದಲಿಸಿಕೊಂಡು ಕಂಪ್ಯೂಟರ್ ಕೋರ್ಸ್ ಕಲಿಯಲಿಕ್ಕಿದ್ದಂತಹ ಮೊಹಮ್ಮದ್ ಆಲಂ, ಅಲ್ಲೇ ಒಂದು ಹುಡುಗಿ ಕಂಪ್ಯೂಟರ್ ಕೋರ್ಸ್ ಮಾಡ್ತಿರ್ತಾಳೆ. ಆ ಹುಡುಗಿಯನ್ನು ಇಸ್ಲಾಂಗೆ ಮತಾಂತರವನ್ನು ಮಾಡಿ ಮದುವೆಯಾಗುವಂಥ ಬ್ಲ್ಯಾಕ್ ಮೇಲ್ ಮಾಡಿ
ಅವನ ಮನಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡಕ್ಕೆ ತಾಕತ್ತಿಲ್ಲ. ಈ ರೀತಿಯಾಗಿ ಇನ್ನೂ ಒಂದಷ್ಟು ಹಿಂದೂ ಯುವತಿಯರು ಸತ್ತಿದಾರಲ್ಲ, ಅವ್ರಿಗೂ ಅನ್ಯಾಯ ಆಗಿದೆಯಲ್ಲ. ನಿಮ್ಮೆಲ್ಲರ ಗಂಡಸ್ತಾನ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಹೇಳ್ತೀನಿ, ನಿಮ್ಮೆಲ್ಲರ ಗಂಡಸ್ತಾನ ಈ ಒಂದು ವಿಚಾರದಲ್ಲೂ ನೀವೆಲ್ಲ ಧ್ವನಿ ಎತ್ತರಿಪ್ಪ. ನೀವು ಪಾಪ ಅಷ್ಟೇ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ, ಇದ್ರ ಬಗ್ಗೆ ಧ್ವನಿ ಎತ್ತಿ. ಇವನು ಯಾವನ ಎಲ್ಲ ಮುಗಿದೋಗಿರೋ ಕಥೆಯನ್ನು ಒಂದು ಕ್ಷೇತ್ರಕ್ಕೆ ಕಳಂಕ ತರಬೇಕು, ಹುಡುಗಿಯನ್ನು ನೆಪ ಮಾಡಿಟ್ಕೊಂಡು ಮತ್ತು ಈಗಾಗಲೇ ಪಬ್ಲಿಕ್ ಡೊಮೈನಲ್ಲಿ ಇರುವಂಥ ಮಾಹಿತಿಯನ್ನೇ ಕಣ್ಣು ಕಟ್ಟುವಂಥ ಇಮೋಷನಲ್ ರೀತಿಯಲ್ಲಿ ತೋರಿಸಿ ಹಿಂದೂಗಳ ಮಧ್ಯೆನೇ ತಂದಾಕ್ತಾ ಇರುವಂಥ ಈ ಒಬ್ಬ ಮುಸ್ಲಿಂ ಮೊಹಮ್ಮದ್ ಸಮೀರ್ ಅನ್ನುವಂಥ ಹುಡುಗನ ಬೆಂಬಲಿಸಿ ನಿಂತ್ರಲ್ಲ ನೀವು, ನಿಮಗೆಲ್ರಿಗೂ ನಾಚಿಕೆ ಆಗಬೇಕು. ಯಾಕೆ ಇನ್ನಷ್ಟು ಹಿಂದೂ ಯುವತಿಯರಿಗೂ ಅನ್ಯಾಯ ಆಗಿದೆಯಲ್ಲ, ಎತ್ತಿ ನಿಮ್ಮ ಧ್ವನಿ ನೋಡ್ಬಿಡ್ತೀನಿ. ಖಂಡಿತ ನಿಮ್ಗಳ ಕೈಲಿ ಸಾಧ್ಯ ಇಲ್ಲ. ಎಲ್ಲೋ ಗುಂಪಲ್ ಗೋವಿಂದ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವೈಯಕ್ತಿಕ ವರ್ಚಸ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾರು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ಒಂದಷ್ಟು ಜನ ಗುರುತು ಹಿಡಿಯೋದನ್ನು ಏನೋ ನಾವೇ ಸೆಲೆಬ್ರಿಟಿ ಅಂತ ತಿಳ್ಕೊಂಡು ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವಸ್ಥಾನಗಳ ಬಗ್ಗೆ, ನಮ್ಮ ನಂಬಿಕೆಯ ಬಗ್ಗೆ ತಾವೆಲ್ಲರೂ ಚಕಾರ ಎತ್ತೀರಾ. ನಾಚಿಕೆ ಆಗೋದಿಲ್ವ ನಿಮಗೆಲ್ಲ? ಮತ್ತು ಈ ಮೊಹಮ್ಮದ್ ಸಮೀರ್ ಅನ್ನುವಂಥ ಹುಡುಗಂಗೆ ಹೇಳ್ತಾ ಇದ್ದೀನಿ, ನಿನಗೂ ಮತ್ತು ತಾಕತ್ತಿದ್ರೆ ಖಂಡಿತ ನೀ ಎಲ್ಲ ಲೀಗಲ್ ಇಶ್ಯೂಸ್ ಫೇಸ್ ಮಾಡಿ ನೀನು ಅರೆಸ್ಟ್ ಆಗ್ತೀಯೋ ಏನಾಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಎಲ್ಲವನ್ನು ಫೇಸ್ ಮಾಡಿ ಇನ್ನೂ ನೀನು ನಿಜವಾದ ಯೂಟ್ಯೂಬರ್ ಆಗಿದ್ದೆ, ಎಲ್ಲ ಯೂಟ್ಯೂಬರ್ಸ್ ತಾಕತ್ತನ್ನು ಧೈರ್ಯವನ್ನು ತೋರಿಸ್ಬೋಣ ಅನ್ನುವಂಥದ್ದೇ ಮಾತಿನ ಪ್ರಕಾರ ಸತ್ಯ ಆಗಿದ್ದರೆ ಬಂದು ನಿಮ್ಮದೇ ಧರ್ಮದಲ್ಲಿ ಆಗಿರುವಂಥ ಒಂದಷ್ಟು ಅನ್ಯಾಯದ ವಿರುದ್ಧನೂ ಧ್ವನಿ ಎತ್ತು. ಇದೇ ಹಿಂದೂ ಎಂಡೋಮೆಂಟ್ ಆ್ಯಕ್ಟ್ ಮಾತಾಡೋದಿಯಲ್ಲಪ್ಪ, ಅದೇ ಪ್ರಕಾರ ನಿಮ್ಮದೇ ವಕ್ಫ್ ಬೋರ್ಡ್, ನಿಮ್ಮದೇ ಮಸೀದಿ ಮತ್ತು ಚರ್ಚ್ಗಳನ್ನು ನಮ್ಮ ಸರ್ಕಾರದ ಸುಪರ್ದಿಗೆ ತಗೊಂಡ್ರೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗೇ ಆಗುತ್ತಲ್ವಾ. ಈ ರೀತಿಯಾದಂತಹ ದರಿದ್ರ ಮನಸ್ಸನ್ನು ಇಟ್ಟುಕೊಂಡು ಹೀರೋ ಆಗುವಂಥದ್ದನ್ನು ಈ ಕೂಡಲೇ ನಿಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.